ಮಹಾರಾಷ್ಟ್ರ ಕೊಲ್ಲಾಪುರ ಜಿಲ್ಲೆಯ ಕನೇರಿ ಗ್ರಾಮದಲ್ಲಿ ನೆಲೆಸಿರುವ ಸಿದ್ಧಗಿರಿ ಮಠ. ಖ್ಯಾತ ಸಂತರಾದ ಪರಮಪೂಜ್ಯ ಆದಿಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಶ್ರೀ ಕ್ಷೇತ್ರ ಸಿದ್ಧಗಿರಿ ಮಠವನ್ನು ಸ್ಥಾಪಿಸಿದರು. ಅನೇಕರು ಇದನ್ನು ಕನೇರಿ ಮಠ ಎಂದು ಕರೆಯುತ್ತಾರೆ. ಇದು ಕೇವಲ ಧಾರ್ಮಿಕ ಸ್ಥಳ ಮಾತ್ರವಲ್ಲ, ಸಾವಯವ ಕೃಷಿ, ವಿದ್ಯೆ, ವೈದ್ಯಕೀಯ ಇಂತಹ ಅನೇಕ ಕ್ಷೇತ್ರಗಳಲ್ಲಿ ತನ್ನ ಸೇವೆಯನ್ನು ನೀಡುತ್ತಿದೆ. ಸಾಂಪ್ರದಾಯಿಕ ಜ್ಞಾನ ಮತ್ತು ಆಧುನಿಕ ವಿಜ್ಞಾನ ಎರಡರ ಸಂಗಮ ಕನೇರಿ ಮಠದ ಚಟುವಟಿಕೆಗಳಲ್ಲಿ ಗೋಚರಿಸುತ್ತದೆ. ಇಂತಹ ಅದ್ಭುತವಾದ ಮಠವನ್ನು ಪ್ರಸ್ತುತ 49ನೇ ಮಠಾಧಿಪತಿಯಾದ ಪರಮಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಡೆಸಲಾಗುತ್ತಿದೆ. ಇಲ್ಲಿನ ಗುರುಕುಲದಲ್ಲಿ ಶಿಕ್ಷಣವನ್ನು ಪ್ರಾಚೀನ ಭಾರತದ 14 ವಿದ್ಯೆಗಳು ಮತ್ತು 64 ಕಲೆಗಳ ಜೊತೆಗೆ 5 ಭಾಷೆಗಳನ್ನು ಕಲಿಸಲಾಗುತ್ತಿದೆ. ನಮ್ಮ ಮಠದಲ್ಲಿ ನಾನೊಂದು ಗುರುಕುಲ ತೆಗೆದಿದ್ದೇನೆ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ಚತುರ್ದಶ ವಿದ್ಯೆಗಳು ಮತ್ತು ಚತುಷ್ಷಷ್ಟಿ ಕಲೆಗಳನ್ನು ಕಲಿಸ್ತಾ ಇದ್ದೇನೆ. 12 ವರ್ಷ ಉಚಿತವಾಗಿ 250 ಮಕ್ಕಳಿದ್ದಾರೆ, 100 ಹುಡುಗಿಯರಿದ್ದಾರೆ, 150 ಹುಡುಗರಿದ್ದಾರೆ. ಆ ಹುಡುಗರಿಗೆ ಎಂಥ ವಿದ್ಯೆಯನ್ನು ಕಲಿಸ್ತಾ ಇದ್ದೀವಿ ಅಂದರೆ, ಇಲ್ಲಿ ನಿಂತರೆ ದಿಗಂತದವರೆಗೆ ಎಷ್ಟು ಕಾಣಿಸುತ್ತೆ, ಇದು ಯಾವುದೂ ನನಗೆ ಗೊತ್ತಿಲ್ಲ, ಇದನ್ನು ಮಾಡಲಿಕ್ಕೆ ಬರೋದಿಲ್ಲ ಅಂತ ಅಂದಿರಬಾರ್ದವನು. ಅದನ್ನೆಲ್ಲ ಕಲಿಸ್ತಾ ಇದ್ದೀವಿ ಮಕ್ಕಳಿಗೆ. ಮಕ್ಕಳು ಕಲಿತಾ ಇದ್ದಾರೆ. ಬರೀ ಪ್ರಾಚೀನ ಅಲ್ಲ, ನಮ್ಮ ಪ್ರಾಚೀನದಲ್ಲಿ ಆಧುನಿಕತೆಯೂ ತುಂಬಿಕೊಂಡಿದೆ. ನಮ್ಮ ಗುರುಕುಲದ ಮಕ್ಕಳು ಯುದ್ಧ ಕಲೆಗಳಲ್ಲಿ 10-20 ಯುದ್ಧ ಕಲೆಗಳಲ್ಲಿ ನಿಪುಣರು. ನಮ್ಮ ಮಕ್ಕಳು ಆಯುರ್ವೇದದಲ್ಲಿ ನಿಪುಣರು, ನಿಸರ್ಗಶಾಸ್ತ್ರದಲ್ಲಿ ನಿಪುಣರು, ಗಣಿತದಲ್ಲಿ ನಿಪುಣರು. ಗಣಿತದಲ್ಲಿ ಕ್ಯಾಲ್ಕುಲೇಟರ್ಗಿಂತಲೂ ಫಾಸ್ಟಾಗಿ ಲೆಕ್ಕ ಹಾಕ್ತಾರೆ ಎಲ್ಲ. ಈ ನಮ್ಮ ಗುರುಕುಲದಲ್ಲಿ ಬಂದಂಥ ಮಕ್ಕಳು ಯಾರು ಅಂಥ ವಿದ್ಯೆಯ ಪಾರ್ಶ್ವಭೂಮಿ ಇರುವಂಥ ಮನೆಯಿಂದ ಬಂದಂಥವ್ರು ಅಲ್ಲ. ಎಲ್ಲ ಜಾತಿಯ ಮಕ್ಕಳಲ್ಲಿದ್ದಾರೆ, ಎಲ್ಲ ವರ್ಗದ ಮಕ್ಕಳಲ್ಲಿದ್ದಾರೆ. ಬರುವಂಥ ಕೆಲವು ವರ್ಷಗಳಲ್ಲಿ ದೇಶದ ಪ್ರತಿ ಜಿಲ್ಲೆಗೆ ಒಂದಾದರೂ ಇಂಥ ಗುರುಕುಲಗಳು ಆರಂಭ ಆಗ್ತಾ ಇವೆ. ಜನರು ಹೆಮ್ಮೆ ಪಡುವಂಥ ಶಿಕ್ಷಾ ಪದ್ಧತಿ ದೇಶದಲ್ಲಿ ಬರುತ್ತೆ. ನಮ್ಮ ಮಕ್ಕಳಿಗೆ 8-10 ಪ್ರಕಾರದ ಸಂಗೀತಗಳನ್ನು ಕಲಿಸ್ತಾ ಇದ್ದೇವೆ. ಸಂಗೀತವನ್ನು ಅಷ್ಟೇ ಅಲ್ಲ, ಮಕ್ಕಳು ಕಣ್ಣು ಕಟ್ಕೊಂಡು ಗ್ರಂಥಗಳನ್ನು ಓದ್ತಾರೆ ನಮ್ಮ ಮಕ್ಕಳು. ಮೂಲತಃ ಕನೇರಿ ಮಠವನ್ನು ಆದಿಯೋಗಿ ಶಿವನ ಸ್ಥಳ ಎಂದು ಭಾವಿಸುತ್ತಾರೆ. ಶಿವ ಎಂದರೆ ನಮ್ಮೆಲ್ಲರಿಗೂ ನೆನಪು ಬರುವುದು ಧ್ಯಾನ ಮುದ್ರೆ. ಧ್ಯಾನದಿಂದ ಸತ್ಯವನ್ನು ಅನುಭವಿಸಿ ಎಲ್ಲರನ್ನೂ ಸಮಾನತೆಯಿಂದ ಕಾಣಬೇಕೆಂಬ ಸಂದೇಶ ಸಿದ್ಧಗಿರಿ ಮಠದ ಲೋಗೋನಲ್ಲಿ ನಾವು ಕಾಣಬಹುದು. ಎಲ್ಲ ವಿದ್ಯೆಗಳಿಗೆ ಮೂಲ ಆಧ್ಯಾತ್ಮಿಕ ವಿದ್ಯೆ ಅಥವಾ ಧ್ಯಾನ ವಿದ್ಯೆ ಎಂದು ಪರಮಶಿವ ಆದಿಯೋಗಿಯ ಸಂದೇಶವೂ ಆಗಿದೆ. ಸರಿಯಾದ ಧ್ಯಾನದಿಂದ ಎಲ್ಲರೂ ಸಂಪೂರ್ಣ ಆರೋಗ್ಯ ಮತ್ತು ನೆಮ್ಮದಿಯ ಜೀವನವನ್ನು ಜೀವಿಸಲು ಸಾಧ್ಯ ಎಂದು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಸಂಸ್ಥಾಪಕರಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಕೋಟ್ಯಾಂತರ ಜನರ ಅನುಭವಕ್ಕೆ ತಂದಿದ್ದಾರೆ. So what do? We teach 2 things. One is meditation, and there is plant-based living. Right meditation comes from anapanasati, observing the breathing. Right food comes from vegetarianism. Only 2 points. These are the sun and the moon of spirituality. The sun is vegetarianism, the moon is meditation. ಅಂತಹ ಸರಿಯಾದ ಆಧ್ಯಾತ್ಮಿಕ ಜ್ಞಾನವನ್ನು ಎಲ್ಲರಿಗೂ ನೀಡಲು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಸಹಯೋಗದಿಂದ ಪರಮಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ 500x500 ಮೆಗಾ ಪಿರಮಿಡ್ ಧ್ಯಾನ ಕೇಂದ್ರವನ್ನು ಕನೇರಿ ಮಠದಲ್ಲಿ ನಿರ್ಮಿಸಲು ಸಂಕಲ್ಪ ಮಾಡಲಾಗಿದೆ. ಇದು ಶ್ರೀಗಳು ಮನುಕುಲಕ್ಕೆ ನೀಡುತ್ತಿರುವ ಮತ್ತೊಂದು ದೊಡ್ಡ ಬಹುಮಾನವಾಗಿದೆ. ಪಿರಮಿಡ್ ಧ್ಯಾನ ಕೇಂದ್ರ ನಿರ್ಮಿಸುವ ಸಂಕಲ್ಪದಿಂದ ಜೂನ್ 14ರಂದು ಬೆಳಗ್ಗೆ 9ರಿಂದ ಮಧ್ಯಾಹ್ನದವರೆಗೆ ಸಾಮೂಹಿಕ ಸಂಗೀತ ನಾದ ಧ್ಯಾನ ಮತ್ತು ಆಧ್ಯಾತ್ಮಿಕ ಸಂದೇಶಗಳ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಬನ್ನಿ, ಈ ಮಹಾನ್ ಕಾರ್ಯದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ. ಎಲ್ಲರಿಗೂ ಆತ್ಮೀಯ ಆಹ್ವಾನ. ಸ್ನೇಹಿತರೆ, ಕನೇರಿ ಮಠ ಕೊಲ್ಹಾಪುರದಲ್ಲಿ ಒಂದು ಅದ್ಭುತವಾದ ಸಂಕಲ್ಪ ಧ್ಯಾನವನ್ನು ಆಯೋಜಿಸಲಾಗಿದೆ. ಈ ಮಹಾ ಧ್ಯಾನ ಸಂಕಲ್ಪ ಧ್ಯಾನಕ್ಕೆ ನಾವೆಲ್ಲ ಸೇರಿ ಧ್ಯಾನ ಮಾಡೋಣ. ನಮಸ್ಕಾರ ಸ್ನೇಹಿತರೆ.
ನಮ್ಮೆಲ್ಲ ಪಿರಮಿಡ್ ಮಾಸ್ಟರ್ಸ್ಗಳ ಸಹಕಾರದೊಂದಿಗೆ ಹಾಗೂ ಜಗದ್ಗುರುಗಳಾದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ನೇತೃತ್ವದಲ್ಲಿ 1 ದಿನದ ಸಂಗೀತ ಧ್ಯಾನ ಮಹಾಯಜ್ಞವನ್ನು ಹಮ್ಮಿಕೊಳ್ಳಲಾಗಿದೆ. ಸ್ನೇಹಿತರೆ, ಇದೇ ತಿಂಗಳು ಅಂದರೆ 14ನೇ ತಾರೀಕು ಶನಿವಾರ, ಹಾಗೆ ಈ ಧ್ಯಾನ ಯಜ್ಞಕ್ಕೆ ಮುಂಚಿತವಾಗಿ 1 ದಿನ ಮುಂಚಿತವಾಗಿ ಬರುವವರು ಈ ಪತ್ರಿಕೆಯಲ್ಲಿ ಕೆಳಕಂಡ ಫೋನ್ ನಂಬರ್ಗೆ ಕರೆ ಮಾಡಿ ಎಷ್ಟು ಜನ ಬರ್ತಿದ್ದೀರಿ, ಯಾವಾಗ ಬರ್ತಿದ್ದೀರಿ ಅಂತ ಹೇಳಬೇಕು ಸ್ನೇಹಿತರೆ. ಯಾಕಂದರೆ ಮುಂಚಿತವಾಗಿ ಬರುವವರಿಗೆ ನಾವು ವಸತಿ ಸೌಲಭ್ಯವನ್ನು ಅವಕಾಶ ಕೊಡುತ್ತಿದ್ದೇವೆ. ಹಾಗೂ ಈ ಧ್ಯಾನ ಯಜ್ಞಕ್ಕೆ ಎಲ್ಲ ಕಡೆಯಿಂದ ಧ್ಯಾನ ಬಂಧುಗಳನ್ನು ಆಹ್ವಾನಿಸಲಾಗಿದ್ದು, ಈ ಒಂದು ಧ್ಯಾನ ಯಜ್ಞಕ್ಕೆ ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ ಸ್ನೇಹಿತರೆ. ಧನ್ಯವಾದಗಳು.